ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಟಿ ಡೈರೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ನ ಹೇಗೆ ನಡೆಸೋದಂತ ತಿಳ್ಕೊಳ್ಳೋಣ. ಅದು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಲಿ, ವ್ಯೂವರ್ಶಿಪ್ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಲಿ, ಅಥವಾ ಚಾನಲನ್ನು ಮೊನಿಟೈಸ್ ಮಾಡೋದಾಗಲಿ ಹೇಗಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಕೊನೆ ತನಕ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ವಿಡಿಯೋ ಲೈಕ್ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀರಾ ಅಂತ ಕ್ಲಾರಿಟಿ ಇರಬೇಕಾಗುತ್ತೆ. ಅದು ಕಾಮಿಡಿ ಆಗಿರ್ಬೋದು, ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ಅಥವಾ ಎಜುಕೇಷನ್ ಪರ್ಪಸ್ ವಿಡಿಯೋ ಆಗಿರ್ಬೋದು, ಅಥವಾ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಗಳನ್ನು ನೀವು ಮಾಡ್ಬೋದು. ಇದರಿಂದ ನಿಮ್ಮ ಚಾನಲ್ಗೆ ವ್ಯೂವರ್ಶಿಪ್ ಜಾಸ್ತಿ ಬರುತ್ತೆ, ಹಾಗೆ ನಿಮ್ಗೆ ಜಾಸ್ತಿ ಜನ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಮೂರನೇ ಪಾಯಿಂಟ್ ಅಂದರೆ ನಿಮ್ಮ ವಿಡಿಯೋಗಳಿಗೆ ಕರೆಕ್ಟಾದ ಟೈಟಲ್ಗಳನ್ನು ಬಳಸಬೇಕಾಗುತ್ತೆ, ಹಾಗೆ ಸರಿಯಾದ ಡಿಸ್ಕ್ರಿಪ್ಷನನ್ನು ಕೊಡಬೇಕಾಗುತ್ತೆ, ಹಾಗೆ ಪಾಪ್ಯುಲರ್ ಕೀವರ್ಡ್ಗಳನ್ನು ನೀವು ವಿಡಿಯೋದಲ್ಲಿ ಬಳಸಬೇಕು. ಹಾಗೆ ಮತ್ತು ಪಾಪ್ಯುಲರ್ ಹ್ಯಾಶ್ಟ್ಯಾಗ್ಗಳನ್ನು ಬಳಸೋದ್ರಿಂದ ನಿಮ್ಮ ವಿಡಿಯೋಗಳು ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ತಮ್ನೇಲ್ ಮತ್ತು ಎಡಿಟಿಂಗ್ ಮೂಲಕ ನೀವು ಜಾಸ್ತಿ ವ್ಯೂವರ್ಸನ್ನು ಅಟ್ರಾಕ್ಟ್ ಮಾಡ್ಬೋದು. ತಮ್ನೇಲಲ್ಲಿ ನೀವು ಅಟ್ರಾಕ್ಟಿವ್ ಟೆಕ್ಸ್ಟ್ ಮತ್ತು ಎಮೋಜಿಗಳನ್ನು ಬಳಸೋದ್ರಿಂದ ಜಾಸ್ತಿ ವ್ಯೂವರ್ಸ್ ನಿಮ್ಮ ಚಾನಲ್ಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಒಂದು ಆಡಿಯನ್ಸ್ ಎಂಗೇಜ್ಮೆಂಟ್. ನಿಮ್ಮ ವಿಡಿಯೋ ನೋಡಿದ ಯಾರು ನಿಮ್ಮ ವಿಡಿಯೋ ಕಮೆಂಟ್ ಮಾಡಿದ್ರೆ ನೀವು ಅದಕ್ಕಾಗ ಆವಾಗ ರಿಪ್ಲೈ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದ ಯೂಟ್ಯೂಬ್ ಆಲ್ಗೋರಿಥಮ್ ನಿಮ್ಮ ವಿಡಿಯೋವನ್ನು ಹೆಚ್ಚು ಜನರಿಗೆ ಸಜೆಸ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ವಿಡಿಯೋಗೆ ಜಾಸ್ತಿ ವ್ಯೂವರ್ಶಿಪ್ ಬರುತ್ತೆ. ಇಲ್ಲಿವರೆಗೂ ನಾವು ಒಂದು ಯೂಟ್ಯೂಬ್ ಚಾನಲ್ನ ಹೇಗೆ ಶುರು ಮಾಡ್ಬೋದು, ಹಾಗೆ ಶುರು ಮಾಡಬೇಕಿಂತ ಮೊದಲು ಯಾವುದೆಲ್ಲ ಪಾಯಿಂಟ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವಿ. ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಶುರು ಆದಮೇಲೆ ನಮ್ಮ ಚಾನಲನ್ನು ಹೇಗೆ ಮೊನಿಟೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಚಾನಲ್ ಮೊನಿಟೈಸ್ ಆಗಬೇಕಾಗಿದ್ದರೆ ನಿಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ ಮತ್ತು 4000 ಅವರ್ಸ್ ಆಫ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗತ್ತೆ. ಇದನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಮೊನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಒಂದು ಯೂಟ್ಯೂಬಲ್ಲಿ ಕೆಲವರು ಸರ್ವೇ ಸಾಮಾನ್ಯವಾಗಿ ಮಾಡುವ ಕೆಲವು ತಪ್ಪುಗಳ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ರೀಯೂಸ್ಡ್ ಕಂಟೆಂಟನ್ನು ಯೂಸ್ ಮಾಡ್ತಾರೆ ಹೆಚ್ಚಿನವರು. ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇದು ಮಾಡೋದ್ರಿಂದ ನಿಮಗೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಇದರಿಂದ ನಿಮ್ಮ ವಿಡಿಯೋ ಬ್ಲಾಕ್ ಆಗುತ್ತೆ ಮತ್ತು ನಿಮ್ಮ ಚಾನಲೇ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಬಂದು ಕಾಪಿರೈಟ್ ಸಾಂಗ್ಸು. ಯಾವುದೇ ಕಾರಣಕ್ಕೂ ನಿಮ್ಮ ವಿಡಿಯೋಗಳಲ್ಲಿ ಕಾಪಿರೈಟ್ ಸಾಂಗ್ಸನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಕಾಪಿರೈಟ್ಸ್ ಬರೋದ್ರಿಂದ ನಿಮಗೆ ಒಂದು ವೇಳೆ ನಿಮ್ಮ ಅಕೌಂಟ್ ಮೊನಿಟೈಸ್ ಆಗಿದ್ರು ಅದರಿಂದ ನಿಮ್ಗೆ ಬಂದಿರೋ ಹಣ ನಿಮ್ಗೆ ಸಿಗದೇ ಇರ್ಬೋದು, ಮತ್ತು ನಿಮ್ಮ ಚಾನಲ್ನೇ ಡಿಲೀಟ್ ಆಗಿರೋ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ಬಂದು ಲೋ ಕ್ವಾಲಿಟಿ ವಿಡಿಯೋಗಳನ್ನು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲಲ್ಲಿ ಆದಷ್ಟು HD ಕ್ವಾಲಿಟಿ ಅಥವಾ SD ಕ್ವಾಲಿಟಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಇದರಿಂದ ಇದು ಜಾಸ್ತಿ ಜನ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಇದರಿಂದ ನಿಮಗೆ ವ್ಯೂವರ್ಶಿಪ್ ಜಾಸ್ತಿ ಆಗುತ್ತೆ. ಇನ್ನು ಕೊನೆಯದಾಗಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮಲ್ಲಿ ಪೇಷನ್ಸ್ ಇರಬೇಕಾಗುತ್ತೆ. ನೀವು ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ವ್ಯೂಸ್ ಬಂದಿಲ್ಲ ಅಥವಾ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ನೀವು ವಿಡಿಯೋ ಅಪ್ಲೋಡ್ ಮಾಡೋದನ್ನು ಸ್ಟಾಪ್ ಮಾಡಬಾರ್ದು. ರೆಗ್ಯುಲರ್ ಆಗಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮಗೆ ಯೂಟ್ಯೂಬ್ ಆಲ್ಗೋರಿಥಮ್ ನಿಮ್ಮ ವಿಡಿಯೋಗಳನ್ನು ಜಾಸ್ತಿ ಜನರಿಗೆ ಸಜೆಸ್ಟ್ ಮಾಡುತ್ತೆ. ಇದರಿಂದ ನಿಮಗೆ ವ್ಯೂವರ್ಶಿಪ್ ನಿಧಾನವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ಮೇಲೆ ಹೇಳಿದ ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ರೆಗ್ಯುಲರ್ ಆಗಿ ನಿಮ್ಮ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾಯಿರಿ. ನೀವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಲೈಕ್ ಆಗ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.